ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ಇಂದು ನಾ ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ನನ್ನ ತಂದೆ ತಾಯಿ ಮತ್ತು ನಾ ಕಲಿತ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅದೆಷ್ಟೇ ದೊಡ್ಡ ಕಟ್ಟಡ ಕಟ್ಟಬೇಕಾದ್ರೆ ಅದರ ಪಂಚಾಂಗ ಗಟ್ಟಿಗಿರಬೇಕು ಹೇಳ್ತಾರೆ. ಅದೇ ರೀತಿ ನನ್ನಲ್ಲಿ ಧೈರ್ಯ, ಮೌಲ್ಯಭರಿತ ಶಿಕ್ಷಣ ತುಂಬಿಸಿದ್ದು ನನ್ನ ಬಾಲ್ಯದ ಪಾಂಬೂರು ಕ್ಯಾಥೋಲಿಕ್ ಹಿರಿಯ ಪ್ರಾಥಮಿಕ ಶಾಲೆ ಅಂತ ನಾ ಎದೆ ತಟ್ಟಿ ಎಲ್ಲಿ ಬೇಕಾದರೂ ಹೇಳಬಲ್ಲೆ. ಈ ನನ್ನ ಅದ್ಭುತ ಶಾಲೆ ಇರುವಂತಹದ್ದು ಪಾಂಬೂರು ಪೋಸ್ಟ್ ಆಫೀಸ್ ಪಕ್ಕ. ಇಲ್ಲಿನ ಗುರುಗಳ ಬಗ್ಗೆ ಹೇಳುವುದಾದರೆ, ಪುಸ್ತಕದ ಪಾಠದ ಜೊತೆ ಜೀವನದ ಪಾಠಕ್ಕೋಸ್ಕರ ಸಾಕಷ್ಟು ನೀತಿಕತೆಗಳನ್ನು ಹೇಳ್ತಾ ಇದ್ರು. ಅಂದಿನ ಕಾಲದಲ್ಲಿ ನಮ್ಮಲ್ಲಿ ಹೊಸ ಬಟ್ಟೆಗಳು ಕಡಿಮೆ ಇದ್ದವು, ಹಳೆ ಹರಿದ ಬಟ್ಟೆಗಳೇ ಜಾಸ್ತಿ ಇದ್ದವು, ಆದರೆ ಶುಭ್ರವಾಗಿತ್ತು. ಆದರೆ ಇಂದು ಹೊಸ ಬಟ್ಟೆಗಳು ಜನರಲ್ಲಿ ಜಾಸ್ತಿ ಇದೆ, ಆದರೆ ಮನಸ್ಸುಗಳು ಹೊಲಸಾಗಿದೆ. ನನಗೆ ಇದ್ದಂಥ ಪ್ರಧಾನ ಅಧ್ಯಾಪಕರು ಯಾರಂದರೆ ಹೆರಲ್ಡ್ ಡಿಮೆಲ್ಲೋ ಸರ್ ಅಂತ, ಅದ್ಭುತ ಕನ್ನಡ ಹಾಗೂ ಹಿಂದಿ ಗುರುಗಳು. ನಮಗೆ ಗುರುಕುಲದ ರೀತಿ ಶಾಲೆಯ ಹಿಂಬದಿ ಇರುವ ಮರದ ಕೆಳಗೆ ಪಾಠ ಮಾಡ್ತಾಯಿದ್ರು. ಅವರಿಗೆ ಕೂರಲು ಮರದ ಕುರ್ಚಿಯನ್ನು ನಮ್ಮ ತರಗತಿಯ ಭೀಮಾ ಗಾತ್ರದ ವ್ಯಕ್ತಿ ಹೊತ್ತುಕೊಂಡು ಹೋಗ್ತಾ ಇದ್ದ. ಆದರೆ ಅದೇ ಇಂದು ಶಿಕ್ಷಕರು ಕುರ್ಚಿಯನ್ನು ಹೊತ್ತುಕೊಂಡು ಹೋಗಲು ಹೇಳಿದರೆ ಮಕ್ಕಳಿಂದ ದುಡಿಸಿದ ಶಿಕ್ಷಕ ಹೇಳಿ ಟಿ ವಿಯಲ್ಲಿ ಬರ್ತಾ ಇತ್ತು. ನಾವು ಶಾಲೆಗಳಿಗೆ ಹೋಗಬೇಕಾದ್ರೆ ಪ್ರತಿ ತರಗತಿಯಲ್ಲೂ ಒಂದೊಂದು ದಿನ ಒಂದೊಂದು ಬೆಂಚಿನ ವಿದ್ಯಾರ್ಥಿಗಳು ತರಗತಿಗೊಳಿಸಬೇಕಿತ್ತು. ಶಾಲಾ ಆವರಣ, ಶೌಚಾಲಯ ಶುಚಿಗೊಳಿಸಬೇಕಿತ್ತು. ಅಂದಿನ ಶಾಲೆಯ ಜೀವನ ಪಾಠದ ಕೆಲಸವನ್ನು ಇವತ್ತು ಶೋಷಣೆ ಹೇಳಿ ಕಾನೂನು ಅಡ್ಡಿಯಾಗಿದೆ. ಅತಿಯಾದ ಪ್ರೀತಿಗೆ ಬಲಿಯಾದ ಪೋಷಕರು ತಮ್ಮ ಮಕ್ಕಳನ್ನು ತಾವೇ ಅವನತಿಯ ಗೂಡಿಗೆ ದೂಡ್ತಾ ಇದ್ದಾರೆ. ಅಂದು ಸಿಗುತ್ತಿದ್ದ ಶಿಕ್ಷಣ ಮುಂದೊಂದು ದಿನ ನಾವು ಒಬ್ಬಂಟಿಗರಾದರೂ ಬದುಕೋಕ್ಕೆ ಬೇಕಾದ ಶಿಕ್ಷಣವನ್ನದು ಕಲಿಸ್ತಾ ಇತ್ತು. ಅಂದಿನ ಪ್ರತಿಯೊಂದು ಶಾಲೆಯ ಮುಂಭಾಗದಲ್ಲಿ ಒಂದು ದೊಡ್ಡ ಮಾವಿನ ಮರ ಅಥವಾ ಹೆಚ್ಚು ನೆರಳು ನೀಡುವ ಮರಗಳಿರ್ತಿದ್ವು. ಕಾರಣ, ಮಕ್ಕಳಿಗೆ ಆಡುವಾಗ ಜಾಸ್ತಿ ಸುಸ್ತಾದರೆ ನೆರಳಿಗೆ ಬಂದು ವಿಶ್ರಾಂತಿ ಸಿಗಲಿ ಎಂದು. ಆ ದಿನಗಳಲ್ಲಿ ನಮಗೆ ದಿನಚರಿ ಪುಸ್ತಕ ಅಂತ ಇರುತ್ತಿತ್ತು. ಪ್ರತಿದಿನ ನಾವೇನು ಒಳ್ಳೆ ಕೆಲಸ ಮಾಡಿದ್ದೇವೆ ಅದರಲ್ಲಿ ಒಂದನ್ನು ಆ ದಿನಚರಿ ಪುಸ್ತಕದಲ್ಲಿ ಬರೆಯಬೇಕಿತ್ತು. ವಾರದ ಕೊನೆಗೆ ಮಾಡಿದ ಕೆಲಸಗಳಲ್ಲಿ ಯಾವುದು ಜಾಸ್ತಿ ಶ್ರೇಷ್ಠ ಎಂದು ಸ್ನೇಹಿತರೆಲ್ಲ ಸೇರಿಕೊಂಡು ಶಿಕ್ಷಕರ ಜೊತೆ ಚರ್ಚೆ ಮಾಡುತ್ತಿದ್ವಿ. ಹೀಗೆ ನಮ್ಮಲ್ಲಿ ಒಳ್ಳೆಯತನಗಳೇ ಬೆಳೆದು ತಪ್ಪು ದಾರಿಗೆ ಹೋಗುವ ಪ್ರಮೇಯವೇ ಬರ್ತಿರಲಿಲ್ಲ. ಆದರೆ ಇಂದು ಮಕ್ಕಳು ತಪ್ಪು ಮಾಡಿದಾಗ ಅದಕ್ಕೆ ಗುರುಗಳು ಪ್ರಶ್ನಿಸಿದರೆ, ಒಂದೇಟು ಹೊಡೆದರೆ ಪೋಷಕರು ಓಡೋಡಿ ಬಂದು ನನ್ನ ಮಕ್ಕಳಿಗೆ ನಾನೇ ಕೈ ಎತ್ತಿಲ್ಲ, ನೀವೇಗೆ ಹೊಡೆದಿರಿ ಹೇಳಿ ಅಂತ ಕಂಪ್ಲೇಂಟ್ ಆಗುತ್ತೆ. ಇಂತಹ ಸಮಾಜದಲ್ಲಿ ನಾವಿರುವಾಗ ಕೊಲೆ, ಸುಲಿಗೆ, ಅತ್ಯಾಚಾರ ಆಗದೇ ಇರುತ್ತಾ? ಒಂದು ಕಲ್ಲು ಮೂರ್ತಿ ಆಗಬೇಕಾದ್ರೆ ಆ ಕಲ್ಲಿಗೆ ಶಿಲ್ಪಿ ಅದೆಷ್ಟೋ ಒಡೆದು ರೂಪ ಕೊಡುತ್ತಾನೆ. ಹಾಗೆಯೇ ಮಕ್ಕಳಲ್ಲಿರುವ ತಪ್ಪುಗಳನ್ನು ತಿದ್ದಿ ಅವರನ್ನು ಸಮಾಜಕ್ಕೆ ಒಂದು ಮಾದರಿ ವ್ಯಕ್ತಿಗಳನ್ನಾಗಿ ಮಾಡಬೇಕಾದ್ರೆ ಕೊಂಚ ಶಿಕ್ಷಣದಲ್ಲಿ ಶಿಕ್ಷೆ ಅಗತ್ಯ. ಏನಂತೀರಾ?